ಮಹಾರಾಷ್ಟ್ರ ಚುನಾವಣೆಯಲ್ಲಿ 5 ಕೋಟಿ ಹಂಚಿಕೆ ಆರೋಪ ಕೇಳಿಬರ್ತಾ ಇದೆ. ವಿನೋದ್ ತಾವ್ಡೆ ವಿರುದ್ಧ 5 ಕೋಟಿ ಹಂಚಿಕೆ ಆರೋಪ. ವಿನೋದ್ ತಾವ್ಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಮಹಾರಾಷ್ಟ್ರ ಚುನಾವಣೆಯಲ್ಲಿ 5 ಕೋಟಿ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ದಾಳಿ ಮಾಡಲಾಗಿದೆ. ವಿನೋದ್ ತಾವ್ಡೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಹೋಟೆಲ್ನಲ್ಲಿ ಕಾರ್ಯಕರ್ತರಿಗೆ 5 ಕೋಟಿ ಹಣ ಹಂಚಿಕೆ ಮಾಡೋಕೆ ತಂದಿಟ್ಟಿರುವಂತಹ ಆರೋಪ ಅಥವಾ ಹಂಚ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಅಲ್ಲಿ ಬಿಜೆಪಿ ನಾಯಕ ವಿನೋದ್ ತಾವ್ಡೆ ತಂಗಿದ್ದಂಥ ಹೋಟೆಲ್ ಮೇಲೆ ಏಕಾಏಕಿ ದಾಳಿ ಮಾಡಿದರು. ಹೋಟೆಲ್ ಮೇಲೆ ಪ್ರತಿಸ್ಪರ್ಧಿ ಅಭ್ಯರ್ಥಿ ಬೆಂಬಲಿಗರಿಂದ ದಾಳಿ ನಡೆಸಿದಾಗ ತಾವ್ಡೆ ಬಳಿ ಇದ್ದಂಥ ಹಣವನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಒಳಗಡೆ ರೇಡ್ ಆದಮೇಲೆ ವಿಕಾಸ್ ಅಘಾಡಿ, ಬಹುಜನ ವಿಕಾಸ್ ಅಘಾಡಿ ಸದಸ್ಯರು ಮಾಡಿರುವಂಥ ರೇಡ್ ಇದು. ಸೊ ತಾವ್ಡೆ ಬಳಿ ಹಣ ಹಂಚಿದ ಬಗ್ಗೆ ಉಲ್ಲೇಖಿಸಿರುವಂಥ ಡೈರಿ ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತಿದೆ. ಒಂದು ದೊಡ್ಡ ಹೈಡ್ರಾಮಾ ಅಲ್ಲಿ ಕ್ರಿಯೇಟ್ ಆಯಿತು. ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಹಣದ ನೋಟುಗಳ ಪ್ರದರ್ಶನ ಮಾಡಿತು. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಏನಾಯ್ತು ಹೋಟೆಲ್ನಲ್ಲಿ ಎಕ್ಸಾಕ್ಟ್ಲಿ? ಅಲ್ಲಿ ತಾವ್ಡೆ ಅವರು ತಂದಿರುವಂತಹ ಹಣ ಯಾವ ಕಾರಣಕ್ಕೆ, ಎಷ್ಟು ಅಮೌಂಟ್ ಇತ್ತು, ಎಕ್ಸಾಕ್ಟ್ಲಿ ಆಗಿದ್ದೇನು ಅಂತ ಹೋಟೆಲ್ ಒಳಗೆ? ಅವಿನಾಶ್, ನಾಳೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮತದಾನ ನಡೀತಾ ಇದೆ. ಎಲ್ಲ 288 ಕ್ಷೇತ್ರಗಳಿಗೆ ನಾಳೆ ಒಂದೇ ದಿವಸ ಮತದಾನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಬಿಜೆಪಿಯ ನಾಯಕರು ಕಾರ್ಯಕರ್ತರುಗಳಿಗೆ ಹಾಗೂ ಮತದಾರರಿಗೆ ಹಣ ಹಂಚಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ವಿನೋದ್ ತಾವ್ಡೆ ಅವರು ಮಿರಾಗ್ ಅನ್ನುವಂತಹ ಕ್ಷೇತ್ರದಲ್ಲಿ ಒಂದು ಹೋಟೆಲ್ ನಲ್ಲಿ 5 ಕೋಟಿ ಹಣ ಇಟ್ಟುಕೊಂಡು ಕಾರ್ಯಕರ್ತರಿಗೆ ಹಂಚುತ್ತಾ ಇದ್ರು ಅನ್ನುವಂತ ಆರೋಪ ಅವರ ಮೇಲೆ ಕೇಳಿ ಬಂದಿದೆ. ಇದೇ ತರದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಬಹುಜನ ವಿಕಾಸ್ ಅಘಾಡಿ ಪಕ್ಷದ ಬೆಂಬಲಿಗರು ಆ ಹೋಟೆಲ್ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಅವರ ಬಳಿ ಇದ್ದ ಹಣವನ್ನ ವಶಪಡಿಸಿಕೊಳ್ತಾರೆ. ಜೊತೆಗೆ 2 ಡೈರಿಯನ್ನು ಕೂಡ ವಶಪಡಿಸಿಕೊಳ್ತಾರೆ. ವಿನೋದ್ ತಾವ್ಡೆ ಅವರ ಬಳಿ ಇದ್ದಂತ 2 ಡೈರಿಗಳು. ಆ ಡೈರಿಯಲ್ಲಿ ಯಾವ್ಯಾವ ಕಾರ್ಯಕರ್ತರಿಗೆ ಎಷ್ಟೆಷ್ಟು ಹಣ ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಮೂದು ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಆ 2 ಡೈರಿಯಲ್ಲಿ ಸುಮಾರು 5 ಕೋಟಿಯಷ್ಟು ಹಣವನ್ನ ಹಂಚಿರೋ ಬಗ್ಗೆ ಉಲ್ಲೇಖ ಇದೆ. ಮತ್ತೆ ವಿನೋದ್ ತಾವ್ಡೆ ಅವರ ಬಳಿ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅದು ಆ ಹಣ ಎಷ್ಟರ ಪ್ರಮಾಣದಲ್ಲಿದೆ, ಎಷ್ಟು ಹಣ ಇದೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಮುಖ್ಯವಾಗಿ ಇವರು ಬಹುಜನ ವಿಕಾಸ್ ಅಘಾಡಿ ಕಾರ್ಯಕರ್ತರು ಹೋಟೆಲ್ ಮೇಲೆ ದಾಳಿ ಮಾಡ್ತಿದ್ದ ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಹೋಟೆಲ್ ಬಳಿ ಜಮಾಯಿಸಿದ್ದಾರೆ. 2 ಪಕ್ಷಗಳ ಬೆಂಬಲಿಗರ ನಡುವೆ ಘರ್ಷಣೆ ಉಂಟಾಗಿದೆ. ಪೊಲೀಸರು ಬಂದು ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಅವಿನಾಶ್, ಧನ್ಯವಾದ ಹರೀಶ್.